ಆತ್ಮೇರೆ ನಮಸ್ಕಾರ, ಶರಣು ಶರಣಾರ್ಥಿ. ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವಿತಾವಧಿ ಸೀಮಿತವಾಗಿರ್ತದೆ. ನಮಗೆ ಅಂದಾಜು ಲೆಕ್ಕಾಚಾರದ ಪ್ರಕಾರ ಒಂದು 100 ವರ್ಷ ಆಯುಷ್ಯ ಅಂತ ಹಿಡಿದಿರ್ತಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಯಾರೂ 100 ವರ್ಷ ಬದುಕೋದಿಲ್ಲ. ಆದರೆ ಎಷ್ಟು ದಿನ ಬದುಕಿರ್ತೀವಿ, ಆ ಬದುಕಿರುವಷ್ಟು ದಿನಗಳು ಹೇಗೆ ಬದುಕಿರ್ತೀವಿ, ಹೇಗೆ ಬದುಕಬೇಕು, ಯಾವ ರೀತಿಯಾಗಿರುವಂಥ ಆಲೋಚನಾ ಕ್ರಮವನ್ನು ನಾವು ಹೊಂದಿರಬೇಕು, ನಮ್ಮ ವಿಚಾರಧಾರೆಗಳು ಯಾವ ಮಾರ್ಗದಲ್ಲಿ ಇರಬೇಕು ಅನ್ನೋದನ್ನು ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಹಡಪದ ಅಪ್ಪಣ್ಣನವರು ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿದ್ದರು. ವೃತ್ತಿಯಿಂದ ಯಾವುದನ್ನು ಸಮಾಜದಲ್ಲಿ ಕ್ಷೌರಿಕ ವೃತ್ತಿಯನ್ನು ಕಡಿಮೆ ಅಂತ ಕೆಲವೊಬ್ಬರು ಭಾವಿಸಿರ್ತಾರೆ. ಆದರೆ ಹಾಗಲ್ಲ. ಸಮಾಜದಲ್ಲಿ ಎಲ್ಲ ವೃತ್ತಿಯನ್ನು ಮಾಡುವಂಥವರು ಶ್ರೇಷ್ಠರೇ. ಅಂಥ ಮನುಷ್ಯನನ್ನು ರೂಪುಗೊಳಿಸುವ, ಸುಂದರಗೊಳಿಸುವ ವೃತ್ತಿಯಲ್ಲಿರುವಂಥ ಹಡಪದ ಜನಾಂಗಕ್ಕೆ ಎಷ್ಟು ಉನ್ನತವಾದ ಸ್ಥಾನವನ್ನು ಬಸವಣ್ಣನವರು ಕೊಟ್ಟರು ಅಂದರೆ, ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಿಯಾಗಿರುವಂಥ ವ್ಯಕ್ತಿ, ಅನುಭವ ಮಂಟಪದ ಸಂಸ್ಥಾಪಕರಾಗಿದ್ದ ಬಸವಣ್ಣ ತಮ್ಮ ಅತ್ಯಂತ ಆತ್ಮೀಯ ವ್ಯಕ್ತಿಗಳ ಸಾಲಿನಲ್ಲಿ ಹಡಪದ ಅಪ್ಪಣ್ಣನವರನ್ನು ಕಾರ್ಯದರ್ಶಿಗಳಾಗಿಟ್ಕೊಂಡ್ರು. ಎಲ್ಲಿವರೆಗಂದರೆ ಅವರ ಅಧಿಕಾರದ ಅವಧಿಯಿಂದ ಹಿಡಿದು ಅನುಭವ ಮಂಟಪದ ಬದುಕಿನಲ್ಲಿ ಇರುವವರೆಗೆ ಮತ್ತು ಬಿಜ್ಜಳನಿಂದ ಅಲ್ಲಿಂದ ನಿರ್ಗಮಿಸಿ, ಬಸವ ಕಲ್ಯಾಣದಿಂದ ನಿರ್ಗಮಿಸಿ ಕೂಡಲ ಸಂಗಮಕ್ಕೆ ಬಂದಾಗಲೂ ಕೂಡ ಅವರ ಜೊತೆಗೆ ಉಳಿದ ಏಕೈಕ ವ್ಯಕ್ತಿ ಅಂದರೆ ಹಡಪದ ಅಪ್ಪಣ್ಣನವರು. ಆದ್ದರಿಂದ ಹಡಪದ ಅಪ್ಪಣ್ಣನವರ ಸಮಾಜದವರು ಅತ್ಯಂತ ಹೆಮ್ಮೆ ಪಡಬೇಕು. ಈ ಜಗತ್ತನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ದ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದರು ಅನ್ನೋದೇ ಒಂದು ಅತ್ಯಂತ ಹೆಮ್ಮೆಯ ವಿಷಯ. ಕೇವಲ ಕಾರ್ಯದರ್ಶಿಗಳ ಎಷ್ಟರ ಮಟ್ಟಿಗೆ ಪ್ರಭಾವ ಇತ್ತು ಅಂದರೆ, ಯಾರಾದರೂ ನಾವಿವತ್ತು VIPs ಅಂತ ಕರಿತೀವಿ, ಗಣ್ಯಮಾನ್ಯರು ಬಸವಣ್ಣನವರನ್ನು ಭೇಟಿಯಾಗಲಿಕ್ಕೆ ಬಯಸಿದರೆ ಮೊದಲು ಅವರು ಬಂದವರೋಣೆಯಲ್ಲಿದ್ದು ಅನುಭವ ಮಂಟಪಕ್ಕೆ ಬರ್ತಾಯಿದ್ರು. ಅನುಭವ ಮಂಟಪಕ್ಕೆ ಬಂದ ಮೇಲೆ ಅಪ್ಪಣ್ಣ ಎಂಥ ದೊಡ್ಡ ಸೈಕಾಲಜಿಸ್ಟ್ ಅಂತಂದರೆ, ಅಪ್ಪಣ್ಣನವರು ಅವರನ್ನು ಭೇಟಿಯಾಗಿ ಈ ವ್ಯಕ್ತಿ ನಿಜವಾಗಲೂ ಬಸವಣ್ಣನವರನ್ನು ಭೇಟಿಯಾಗುವ ಉದ್ದೇಶವನ್ನು ಹೊಂದಿದಾನ, ನಿಜವಾಗಲೂ ಅರ್ಹ ವ್ಯಕ್ತಿ ಹೌದೋ ಅಲ್ಲ ಅನ್ನುವಂಥ ಪರೀಕ್ಷಿಸುವ ಒಂದು ನೈತಿಕ ತಾಕತ್ತು ಅಪ್ಪಣ್ಣನವರಲ್ಲಿತ್ತು. ಅಂಥ ಒಬ್ಬ ಹಡಪದ ಅಪ್ಪಣ್ಣ ಮೇಧಾವಿ ಅನೇಕ ವಚನಗಳನ್ನು ಕೂಡ ಬರೀತಾರೆ. ಆಗ ಅವರು ನಮ್ಮ ಬದುಕಿಗಿರುವಂಥ ಲೈಫ್ ಸ್ಪ್ಯಾನ್ ಮತ್ತು ಅದನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು, ಸಾವುತ್ತಿವೆ ಆಯುಷ್ಯ ಭಾಷೆ, ಇವರೊಳು ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ನೋಡಿ, ನಾವು ನಮ್ಮ ಇಯರ್ ಅಂತ ಕರಿತೀವಿ, ಇಯರ್ ಪ್ಲ್ಯಾನ್, ಲೈಫ್ ಪ್ಲ್ಯಾನ್ ಅಂತ ಕರಿತೀವಿ. ಅದು ಹೇಗೆ ಪ್ರಾರಂಭ ಆಗುತ್ತೆ? ಉದಯ, ಮುಂಜಾನೆಯಿಂದ ಪ್ರಾರಂಭ ಆಗುತ್ತೆ. ಮುಂಜಾನೆಯಿಂದ ಪ್ರಾರಂಭವಾದ ಬದುಕಿಗೆ ಒಂದು ಮಧ್ಯಾಹ್ನ, ಹಾಫ್ ಆಫ್ ದ ಡೇ. ಅಸ್ತಮಾನ, ಸಾಯಂಕಾಲ. ಸೂರ್ಯಾಸ್ತ ಆದ ಮೇಲೆ ರಾತ್ರಿ, ಅಂದರೆ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಆ್ಯಂಡ್ ನೈಟ್. ನಿನ್ನ ಬದುಕಿನ ಮಹತ್ವದ ಒಂದು ದಿನ ಕಳೀತು. ಅದನ್ನು ಹೆಂಗೆ ನೀನು ಯೂಸ್ ಮಾಡ್ಕೊಂಡು ಸಮರ್ಪಕವಾಗಿ ಬಳಸ್ಕೊಂಡು ಇಲ್ಲ ಅನ್ನೋದನ್ನು ನೀನು ಆಲೋಚನೆ ಮಾಡಬೇಕು. ಯಾವಾಗ? ಉದಯದಿಂದ ರಾತ್ರಿಯವರೆಗೆ. ರಾತ್ರಿ ಮಲಗುವ ಮುಂದೆ ನೀನು ಅದನ್ನು ವಿಚಾರ ಮಾಡಬೇಕು, ನಾನು ಇದನ್ನು ಸಮರ್ಥವಾಗಿ ಬಳಸ್ಕೊಂಡೇ ಇಲ್ಲ ಅಂತ. ಹೋಗುತ್ತಿವೆ ದಿನ, ಒಂದು ದಿನ ಹೋತಾ, ಹಿಂಗೆ 7 ದಿನ ಹೋಗ್ಬಿಟ್ರೆ ಒಂದು ವಾರ ಹೋಯಿತು. ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು. 7 ದಿನ ಕಳೆದ್ರೆ ಒಂದು ವಾರ, 4 ವಾರ ಕಳೆದ್ರೆ ಒಂದು ತಿಂಗಳು, 12 ತಿಂಗಳು ಕಳೆದ್ರೆ ಒಂದು ಸಂವತ್ಸರ, ಒಂದು ವರ್ಷ ಹೋಯಿತು. ಒಂದು ವರ್ಷ. ನ್ಯೂ ಇಯರ್ ಬಂತು, ಹೊಸ ವರ್ಷದ ಕ್ಯಾಲೆಂಡರ್ನ ನೋಡಿ ಸಂಭ್ರಮಿಸೋ ಹಾಗಿಲ್ಲ. ಹೊಸ ವರ್ಷ ಬಂತು ಅಂತ ಆಚರಣೆ ಮಾಡೋಂಗಿಲ್ಲ. ವೆದರ್ ಯು ಹ್ಯಾವ್ ವೇಸ್ಟೆಡ್ ಆರ್ ಯುಟಿಲೈಸ್ಡ್ ಪ್ರಾಪರ್ಲಿ. ಸಾವುತ್ತಿವೆ ಆಯುಷ್ಯ ಭಾಷೆ. ಹಿಂಗೆ ಮುಗೀತಂದ್ರೆ ನಿನ್ನ ಆಯುಷ್ಯನೇ ಮುಗಿದೋಗುತ್ತೆ. ನಿನಗೇನು ಒಂದು ಜೀವನದ ಅವಧಿ ಇತ್ತಲ್ಲ, ಸ್ಪ್ಯಾನ್, ಅದು ಮುಗಿದು ನೀ ಸತ್ತು ಹೋಗ್ತಿ. ಇವರೊಳು ಬೇಗದಿ ತಿಳಿದು ನೀಗಿ. ಇವುಗಳನ್ನೆಲ್ಲ ಉದಯ, ಮಧ್ಯಾಹ್ನ, ಅಸ್ತಮಾನ, ವಾರ, ತಿಂಗಳು, ವರ್ಷ, ಇವುಗಳ ಸವೆಸುವಿಕೆ ಇದೆಲ್ಲ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕನ್ನು ಭಾಳಷ್ಟು ಏನೋ ಬೇಗದಿ ತಿಳಿದು ಹಿಂಗೆ ಹೋಗಿಬಿಡುತ್ತೆ ಜೀವನ ಅನ್ನೋದನ್ನು ಅರ್ಧ ಆಯುಷ್ಯ ಕಳೆದ ಮೇಲೆ ವಿಚಾರ ಮಾಡೋದಲ್ಲ. ಅಯ್ಯೋ 60 ವರ್ಷ ಆದಮೇಲೆ ಅಯ್ಯೋ ನಾನು 60 ವರ್ಷ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ವಿಚಾರ ಮಾಡೋದಲ್ಲ. ಆರಂಭದ ದಿನಗಳಲ್ಲಿಯೇ ನಿನಗೆ ಯಾವಾಗ ಅರಿವು ಅನ್ನೋದು ಬರುತ್ತೆ, ಜ್ಞಾನ ಅನ್ನೋದು ಬರುತ್ತೆ, ಆವಾಗ ವಿಚಾರ ಮಾಡಬೇಕು. ಹಿಂಗೆ ದಿವಸ ಹೋಗುತ್ತಾ, ವಾರ ಹೋಗುತ್ತೆ, ತಿಂಗಳು ಹೋಗುತ್ತೆ, ವರ್ಷ ಹೋಗುತ್ತೆ. ನಾನು ಈಗಲೇ ನನ್ನ ಬದುಕಿನ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು, ಬದುಕಿನ ಆ್ಯಕ್ಷನ್ ಪ್ಲ್ಯಾನನ್ನು ರೂಪಿಸಿಕೊಂಡು ಪ್ರತಿದಿನ, ಪ್ರತಿ ಕ್ಷಣ
ಪ್ರತಿ ದಿವಸ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಭಾವನೆ ನನಗಿರಬೇಕು. ಕಾನ್ಷಿಯಸ್ನೆಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಇವತ್ತು 21ನೇ ಶತಮಾನದಲ್ಲಿ ವಿ ಸ್ಪೀಕ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ಸಮಯದ ನಿರ್ವಹಣೆ ಬಗ್ಗೆ ನಾವು ಮಾತಾಡ್ತೀವಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇನು? ಒಂದು ಕ್ಷಣ, ಒಂದು ನಿಮಿಷ, ಒಂದು ಗಂಟೆ, ಹೀಗೆ ಒಂದು ದಿನ, ಪ್ರತಿ ಕ್ಷಣವೂ ಹೋಗುವಂಥ ಈ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಯಾರು ಈ ಸಮಯದ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಾರೆ, ಸಮಯದ ಆಳವನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಇದನ್ನು ವಿವೇಚನೆಯಿಂದ ಬಳಸ್ಕೊಳ್ತಾರೆ, ಅವರು ಇವುಗಳನ್ನೆಲ್ಲ ನೀ ಜಲ್ದಿ ಅರ್ಥ ಮಾಡ್ಕೋಬೇಕು. ಅಂದರೆ ಅರ್ಧ ವಯಸ್ಸು ಮುಗಿದ ಮೇಲೆ ಅಯ್ಯೋ ಐ ವೇಸ್ಟೆಡ್ ಮೈ 50 ಇಯರ್ಸ್, ಐ ವೇಸ್ಟೆಡ್ ಮೈ 25 ಇಯರ್ಸ್ ಅಲ್ಲ. ನಿನಗೆ ಅರಿವು ಬಂದ ತಕ್ಷಣವೇ ನೀನು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಯುವರ್ ಟೈಮ್ ಮ್ಯಾನೇಜ್ಮೆಂಟ್. ನಾನು ಇಷ್ಟೊತ್ತಿಗೆ ಹೇಳಬೇಕು, ಈ ಕೆಲಸ ಮಾಡಬೇಕು, ದೇಹಕ್ಕೆ ಎಷ್ಟು ಕೊಡಬೇಕು, ಮನಸ್ಸಿಗೆ ಎಷ್ಟು ಕೊಡಬೇಕು, ಅರಿವಿಗೆ ಎಷ್ಟು ಕೊಡಬೇಕು, ಆಚಾರಕ್ಕೆ ಎಷ್ಟು ಕೊಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬಾಳುವಂಥ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಶರಣರು ಮಾತಾಡ್ತಾರೆ, ವಚನಕಾರರು ಮಾತಾಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲ್ನಲ್ಲಿ, ಹಾರ್ವರ್ಡ್ ಸ್ಕೂಲ್ನಲ್ಲಿ ದೊಡ್ಡ ದೊಡ್ಡ MBA ಓದಿದಂಥವ್ರು ಆಲೋಚನೆ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಬಸವಣ್ಣ ಸಾಮಾನ್ಯರಿಂದಲೂ ಮಾತಾಡಿಸಿಬಿಟ್ಟ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಸ್ ಎಕ್ಸ್ಪ್ಲೇನ್ಡ್ ಬೈ ಹಡಪದ ಅಪ್ಪಣ್ಣ. ಶರಣು ಶರಣಾರ್ಥಿ.